ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂಆರ್ ತಳಗೇರಿ. ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಬಸವೇಶ್ವರ ಪ್ಲಾಟ್ ಶ್ರೀ ಗುರುನಾಥಾರೂಢ ಮಠದಲ್ಲಿ ಸದ್ಯ ನಾವಿದ್ದೇವೆ. ವೀಕ್ಷಕರೇ, ಶ್ರೀಮನ್ ನಿಜಗುಣ ಶಿವಯೋಗಿ ರಾಷ್ಟ್ರೀಯ ಪ್ರತಿಷ್ಠಾನ ಮುಗೋಳ್ಕೋಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಸಿದ್ಧಾರೂಢ ಪುರಾಣ ಪ್ರವಚನ ಮತ್ತು ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಯಾವ ತರಹ ಸಂಗೀತಗಾರರು ಬರಲಿದ್ದಾರೆ, ಯಾವ್ಯಾವ ಸಂಗೀತ ನಡೆಯಲಿದ್ದಾವೆ ಮತ್ತು ಎಷ್ಟು ದಿವಸ ಈ ಕಾರ್ಯಕ್ರಮಗಳು ಜರುಗುವವು ಎಂಬ ಸಂಪೂರ್ಣ ಮಾಹಿತಿಯನ್ನು ಶ್ರೀಗಳಿಂದ ಕೇಳಿ ಪಡೆಯೋಣ ಬನ್ನಿ. ಇದೊಂದು ಕಡ್ಡ ಇರುವಂತ ಒಂದು ಭೂಮಿಯಲ್ಲಿ ಹುಬ್ಬಳ್ಳಿಯಿಂದ ಜಡಸಿದ್ದೇಶ್ವರ ಮಠದಿಂದ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಅತ್ಯಂತ ಸುಂದರವಾಗಿರತಕ್ಕಂತ ಒಂದು ಗುರುನಾಥಾರೂಢಪ್ಪ ಅವರ ಒಂದು ಮಠವನ್ನ ನಿರ್ಮಾಣವನ್ನ ಸದ್ಗುರು ಶಂಕರಾನಂದಪ್ಪಾಜಿಯವರು ಮಾಡಿದ್ದಾರೆ. ಇಲ್ಲಿ ನಿರಂತರ ಜ್ಞಾನದಾಸೋಹ, ಅನ್ನದಾಸೋಹ ಹಾಗೂ ಸಾಂಸ್ಕೃತಿಕ ದಾಸೋಹಗಳು ಸುಮಾರು 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿದೆ. ಜಗದ್ಗುರು ಶ್ರೀ ಶಿವಾನಂದ ಭಾರತೀಯ ಅಪ್ಪಾಜಿಯವರ ಒಂದು ಕೃಪಾ ಕಟಾಕ್ಷ. ಅಪ್ಪಾಜಿಯವರದೊಂದು ಸ್ಲೋಗನ್ ಇದೆ, ಒಂದಾಗಿ ಬಾಳಿ ವಿಶ್ವಶಾಂತಿ ನೆಲೆಸಿ ಅಂತ. ಈ ಬಾರಿ 2026 ನಾಳೆನೆ ದಿನಾಂಕ 15ರಿಂದ ಜನವರಿ 24ರವರೆಗೆ 10 ದಿನಗಳ ಕಾಲ ಇಲ್ಲಿ ಒಂದು ಆಧ್ಯಾತ್ಮಿಕ ಜಾತ್ರೆ ನಡೀತಾ ಇದೆ. ಇಲ್ಲಿ ನಾಳೆ ಗುರುವಾರ ದಿನಾಂಕ 15ರಂದು ಬೆಳಿಗ್ಗೆ ಶ್ರೀಮಠದಲ್ಲಿ ಹೋಮ ಹವನಾದಿಗಳು ನಡೀತವೆ. ಆಮೇಲೆ ಒಂದು ವಿಶೇಷವಾಗಿ ಜಗದ್ಗುರು ಸಿದ್ಧಾರೂಢರ ಒಂದು ಗ್ರಂಥದ ಒಂದು ಮೆರವಣಿಗೆಯನ್ನು ಮಾಡುವಂತಹದ್ದನ್ನ ಈ ಬಾರಿ ಹಾಕಿಕೊಳ್ಳಲಾಗಿದೆ. ಶ್ರೀಮಠಕ್ಕೆ ಸಮೀಪ ಇರತಕ್ಕಂತ ಒಂದು ಹನುಮಾನ ದೇವಾಲಯದಿಂದ ಮುತ್ತೈದೆಯರು, ಮಕ್ಕಳು, ಶರಣರು, ಸಂತರು, ಹಿರಿಯರು ಎಲ್ಲರನ್ನ ಸೇರಿಸಿಕೊಂಡು ವಾದ್ಯ ವೈಭವದಿಂದ ಮಠದವರೆಗೆ ಸಿದ್ಧಾರೂಢ ಗ್ರಂಥದ ಒಂದು ಮೆರವಣಿಗೆ ನಡೀತಾ ಇದೆ. ವೇದಿಕೆಗೆ ಬಂದು ಸಿದ್ಧಾರೂಢದ 7 ದಿನ ಈ ಕ್ಷೇತ್ರದಲ್ಲಿ ನಾಳೆ 15ರಿಂದ 24ರವರೆಗೆ ಪ್ರತಿ ದಿವಸ ಸಂಜೆ 7:30ರಿಂದ 8:30ರವರೆಗೆ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಒಂದು ಪುರಾಣ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಜಂಟಿಯಾಗಿ ಯಾವತ್ತು ಈ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಬಂದಿರತಕ್ಕಂಥದ್ದು ನಿರಂತರವಾಗಿ. ಅದರಲ್ಲಿ ಈ ಬಾರಿ ವಿಶೇಷವಾಗಿ ಭವ್ಯವಾಗಿರತಕ್ಕಂತ ಈ ವೇದಿಕೆಯಲ್ಲಿ ಬೆಳಿಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಿವಭಜನೆ, ಡೊಳ್ಳಿನ ಹಾಡು, ಗೀಪದ, ಚೌಡಿಕಿ, ಲಾವಣಿ, ರಿವಾಯಿತ, ಹಂತಿ ಹಾಡು, ಹಾಗೆ ಸುಗಮ ಸಂಗೀತ. ಈ ಬಾರಿ ವಿಶೇಷವಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕೂಡ ನಡೆಸುವಂತದ್ದು. ನಮ್ಮ ಮೈಸೂರು ಭಾಗದಿಂದ, ಧಾರವಾಡ ಭಾಗದಿಂದ, ಗದಗ ಭಾಗದಿಂದ, ಬಾಗಲಕೋಟೆ ಒಳ್ಳೆಯ ಆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಮೇರು ಕಲಾವಿದರಿಂದ ಶಾಸ್ತ್ರೀಯ ಸಂಗೀತ ಈ ವೇದಿಕೆಯಲ್ಲಿ ನಡೆಯಲಿದೆ. ಹಾಗೆ ದಿನಾಂಕ 22ರಂದು ಗುರುವಾರ ಈ ನಾಡಿನಲ್ಲಿ ಸಮಾನತೆಯ ಸೂರ್ಯರೆಂದೆನಿಸಿದ ಜಗದ್ಗುರು ಸಿದ್ಧಾರೂಢರ 2ನೇ ಅವತಾರ ಇಂಚಲದ ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರು ಕುಳಲಿ ಗ್ರಾಮಕ್ಕೆ ದಿನಾಂಕ 22ರಂದು ಆಗಮಿಸ್ತಾರೆ. ಲೀಲಾಪುರುಷ ಭೀಮಾವಧೂತರ ಮಠದಿಂದ ಅಪ್ಪಾಜಿಯವರನ್ನ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅಪ್ಪಾಜಿಯವರನ್ನ ಬೆಳ್ಳಿ ರಥದಲ್ಲಿ ಉತ್ಸವ ಮಾಡಿಕೊಂಡು ವಾದ್ಯ ವೈಭವದಿಂದ ಸದ್ಗುರು ಗುರುನಾಥಾರೂಢರ ಮಠದವರೆಗೆ ಉತ್ಸವ ನಡೀತದೆ. ಆಮೇಲೆ ಸಾಯಂಕಾಲ ಆ ವೇದಾಂತ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಒಂದು ಉದ್ಘಾಟನೆ ಕೂಡ ನಡೀತದೆ ಅಪ್ಪ ಅವರ ಒಂದು ಪಾವನ ಸಾನ್ನಿಧ್ಯದಲ್ಲಿ. ಈ ಶ್ರೀಮಠದ ಸಂಸ್ಥಾಪಕರು ಎಲ್ಲ ಕಾರ್ಯಕ್ರಮಗಳು ಸದ್ಗುರು ಶಂಕರಾನಂದಪ್ಪಾಜಿಯವರ ಸಮ್ಮುಖದಲ್ಲಿನೇ ನಡೀತದೆ. ಬಹಳಷ್ಟು ಈ ಕಾರ್ಯಕ್ರಮದಲ್ಲಿ ಹರಗುರು ಚರಮೂರ್ತಿಗಳು ಆಗಮಿಸಲಿದ್ದಾರೆ.
3 ದಿನಗಳ ಕಾಲ ಅಖಿಲ ಭಾರತ ವೇದಾಂತ ಪರಿಷತ್ ನಡೀತದೆ. ಕೊನೆಗೆ 24ನೆಯ ತಾರೀಕಿನ ದಿವಸ ಶನಿವಾರ 4 ಗಂಟೆಗೆ ರಥೋತ್ಸವ, ಬಹಳ ವೈಭವದಿಂದ ರಥೋತ್ಸವ ಕೂಡ ನಡೀತದೆ. ಒಟ್ಟಾರೆ ಬಹುತೇಕ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ, ಅಂತ ಅದ್ಭುತವಾಗಿರತಕ್ಕಂತ ಒಂದು ಕಾರ್ಯಕ್ರಮಗಳು ಇಲ್ಲಿ ನಡೀತವ. ಎಲ್ಲ ಕಾರ್ಯಕ್ರಮ ನಡ್ಲಿಕ್ಕೆ ಕುಳಲಿ ಗ್ರಾಮದ ಬಹುತೇಕ ಹೆಸರು ಹೇಳಿದ್ರ ತಪ್ಪಾದೀತು, ಸಮಸ್ತ ಹಿರಿಯರೇನದಾರಲ್ಲ ಈ ಕಾರ್ಯಕ್ರಮಕ್ಕೆ ಬಹಳ ತುಂಬು ಹೃದಯದಿಂದ ಸಹಕಾರ ಕೊಡ್ತಾರೆ. ಯಾವುದೇ ಅಪೇಕ್ಷೆಗಳಿರ್ಲಾರ್ದೆ ಈ ಶ್ರೀಮಠದಲ್ಲಿ ಇಂಥ ಕಾರ್ಯಕ್ರಮ ನಡ್ಲಿ ಅಂತೇಳಿ ಸಣ್ಣವರಾದಿಯಾಗಿ ದೊಡ್ಡವರವರಿಗೆ ಎಲ್ಲರೂ ಏನಂತಂದ್ರೆ ಬಹಳಷ್ಟು ನಿರಾಭಾರಿಗಳಾಗಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾರೆ. ಹೀಗಾಗಿ ನಮ್ಮ ಸುತ್ತಮುತ್ತಲಿನ ವಿಶೇಷವಾಗಿರತಕ್ಕಂತ ಎಲ್ಲ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಇದು ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವ ಅಂತ ಹೇಳಿ. ಯಾಕಂದ್ರೆ ಸುಮಾರು ಕಲಾವಿದರೆಲ್ಲ ಬರ್ತಾರ. ವಿಶೇಷವಾಗಿ 10 ದಿನ, ಅದರಲ್ಲಿ 10 ದಿನ ಪ್ರತಿ ದಿವಸ ಕಲಾವಿದರು ಸೇರ್ತಾರೆ. ಆ ಬಂದಿರತಕ್ಕಂತ ಕಲಾವಿದರಿಗೆ ಎಲ್ಲರಿಗೂ ನಮ್ಮ ಕಲಾವಿದರಿಗೆ ನಾವು ಈ ರಾಜ್ಯ ಮಟ್ಟದ ಜನಪದ ಸಂಗೀತೋತ್ಸವದಲ್ಲಿ ಪಾಲ್ಗೊಂಡು ಸೇವೆ ಮಾಡಿದ್ದಾರ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಆ ಎಲ್ಲ ಕಲಾವಿದರಿಗೆ ನಾವು ಗೌರವ ಪ್ರಶಸ್ತಿಗಳನ್ನ ಕೊಡ್ತೀವಿ. ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ, ಸುಮಾರು 20 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತ ಒಂದು ಪರಂಪರೆ. ಯಾರು ಇಲ್ಲಿ ಸೇವೆಯನ್ನು ಮಾಡಿರ್ತಾರೋ ತೆರೆಮರೆಯಲ್ಲಿ ಇರ್ತಾರೆ ಅಂತವರಿಗೆಲ್ಲ ನಾವು ಗುರು ಸೇವಾ ರತ್ನ ಅಂತ ಹೇಳಿ, ಶ್ರೀಮನ್ ನಿಜಗುಣ ಶಿವಿಗೆ ರಾಷ್ಟ್ರೀಯ ಪುರಸ್ಕಾರ, ಆರೂಢ ಜ್ಯೋತಿ, ಆಮೇಲೆ ಜನಪದ ಭೂಷಣ, ಶಿವಾದ್ವೈತ ಭೂಷಣ, ಸಾಧನಾ ಸಂಪನ್ನ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರು ಅಂತೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಾರೆ ಸೇವೆ, ಸ್ವರ ಸಾಮ್ರಾಟರು ಅಂತೇಳಿ. ಒಟ್ಟಾರೆ ಏನಂತಂದ್ರೆ ಇಡೀ ತಮ್ಮ ಬದುಕನ್ನ ಕಲೆಗೆ ಅರ್ಪಣೆಯನ್ನು ಮಾಡಿಕೊಂಡಿರ್ತಾರೆ, ಇಡೀ ತಮ್ಮ ಬದುಕನ್ನ ಸಾಮಾಜಿಕವಾಗಿ ತೊಡಗಿಸ್ಕೊಂಡಿರ್ತಾರೆ. ಅಂತವರನ್ನ ಈ ವೇದಿಕೆಯಲ್ಲಿ ಗೌರವಿಸುವುದರ ಜೊತೆಗೆ ಅಪ್ಪ ಅವರ ಸಮ್ಮುಖದಲ್ಲಿ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಕಲಾವಿದರನ್ನ, ಸಾಹಿತಿಗಳನ್ನ, ಸಂಘಟಕರನ್ನ, ಸಾಮಾಜಿಕ ಸೇವಕರನ್ನ ಗೌರವಿಸುವಂತ ಅದ್ಭುತವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ, ಅಪ್ಪ ಅವರದ್ದು ಒಂದೇ ಒಂದು ಹಂಬಲ ಅಂತಂದ್ರೆ, ಬಂದವರು ಎಲ್ಲರೂ ಅವ್ರು ಕೇಳೋದೇ ಮೊದಲಂದ್ರೆ ನೀವು ಪ್ರಸಾದ ಮಾಡ್ರಿ ಅಂತೇಳಿ. ಬಂದ್ರೆ ಇಲ್ಲ ಪ್ರಸಾದ ಮಾಡ್ರಿ ಅಂತಲ್ಲ, ಬಂದವರಿಗೆ ಯಾವತ್ತು ಇಲ್ಲಿ ಪ್ರಸಾದ ಇದೆ. ಹಾಗಾಗಿ ಒಂದು ವಿಶೇಷ ಕಾರ್ಯಕ್ರಮ ಇರ್ತದೆ. ಇವತ್ತು ನಮಗ ಕನ್ಸ್ಯೂಮರ್ ಭಾರತ ನ್ಯೂಸ್ನವರು ಇವತ್ತು ಶ್ರೀಮಠಕ್ಕೆ ಆಗಮಿಸಿ ಇಂತ ಅದ್ಭುತವಾಗಿರತಕ್ಕಂತ ಅಮೋಘವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬಾ ಸಂತೋಷ ಅಂತ ಹೇಳಿ ಇದನ್ನ ಸಮಾಜಕ್ಕೆ ಗುರುತುಪಡಿಸುವಲ್ಲಿ ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ಈಗಾಗಲೇ ಅನೇಕ ಮೀಡಿಯಾದವರು, ದಿನಪತ್ರಿಕೆಗಾದವರು, ಆಮೇಲೆ ಯೂಟ್ಯೂಬ್ ಚಾನೆಲ್ ಅವರು, ಅನೇಕ ಎಲ್ಲ ವರದಿಗಾರರು ಸುದ್ದಿಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅನಂತ ಅಭಿನಂದನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಶ್ರೀಮಠದ ಕಾರ್ಯ ಲಕ್ಷಾಂತರ ಜನರಿಗೆ ಈಗಾಗಲೇ ಗೊತ್ತಾಗಿದೆ. ನಾನು ರಮೇಶ್ ತಾಳ್ಪಟ್ಟಿ ಅಂತ ಹೇಳಿ ಇದೇ ಊರಿನವರು. ಶ್ರೀಮಠದಲ್ಲಿ ದಿನಾಂಕ 15/1/2026 ಅವತ್ತು ನಮ್ದು 7 ದಿನಗಳ ಕಾಲ 20ನೇ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಮುಂಗಡ 7 ದಿನಗಳ ಕಾಲ ಜನಪದ ಸಂಗೀತೋತ್ಸವ ಹಾಗೂ ಸಿದ್ಧಾರೂಢರ ಪುರಾಣ ಸಾಯಂಕಾಲ ಹಾಗೂ ಸಂಗೀತೋತ್ಸವ ಮುಂಜಾನೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಜರುಗುತ್ತದೆ. ಇದೇ ಜನವರಿ 22ರಂದು ಸದ್ಗುರು ಭಾರತಿ ಸ್ವಾಮೀಜಿ ಅವರ ಆಗಮನ ಹಾಗೂ ಶ್ರೀ ಭೀಮಾವಧೂತ ಮಠದಿಂದ ಗುರುನಾಥರೂಢ ಮಠದವರೆಗೆ ಬೆಳ್ಳಿ ರಥದಲ್ಲಿ ಒಂದು ಉತ್ಸವ ಜರುಗುತ್ತದೆ. ತದನಂತರ ಬಂದಂತ ಎಲ್ಲ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ದಿನಾಂಕ 23/1/2026 ಸಾಯಂಕಾಲ ಪ್ರವಚನ, ತದನಂತರ ತೊಟ್ಟಿಲೋತ್ಸವ, ಕಿರೀಟ ಪೂಜೆ, ತುಲಾಭಾರ ಜರುಗುತ್ತದೆ. ಆಮೇಲೆ 24ನೇ ತಾರೀಕು ಇದೇ ಜನವರಿ ಸಾಯಂಕಾಲ 4 ಗಂಟೆಗೆ, ಬೆಳಗ್ಗೆ ಪ್ರವಚನ, ಸಾಯಂಕಾಲ 4 ಗಂಟೆಗೆ
ಮಹಾರಥೋತ್ಸವ ಜರುಗುತ್ತದೆ. ಆದ ಕಾರಣ ನಮ್ಮ ಕುಳಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಸಕಲ ಸದ್ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ತನುಮನ ಧನದಿಂದ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾಹಿತಿ. ಈ ಸಂದರ್ಭದಲ್ಲಿ ಸಂಗಪ್ಪ ಗಣಿ, ವಿಠಲ್ ಬನಾಜ್ಗೋಳ್, ರಾಮಗೌಡ ವಜ್ರಮಟ್ಟಿ, ರಮೇಶ್ ತಳಪಟ್ಟಿ, ಶಿವಾನಂದ್ ಬಾಡ್ಗಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ MR ತಳಗೇರಿ, ಕನ್ಸ್ಯೂಮರ್ ನ್ಯೂಸ್ ಭಾರತ್.